ಈ ಹಣ್ಣಿನ ಬೆನಿಫಿಟ್ಸ್ ನಿಮಗೆ ಗೊತ್ತಾದರೆ ನೀವು ಮಿಸ್ ಮಾಡದೆ ನೀವು ಈ ಹಣ್ಣನ್ನು ಎಲ್ಲಿ ನೋಡಿದ್ರೂ ಕೂಡ ತಿಂತೀರಾ. ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ವೀಕ್ಷಕರೇ, ತಾಟಿ ಹಣ್ಣು ಅಥವಾ ತಾಳೆ ಹಣ್ಣು ಅಂತ ಕೇಳಿದ್ದೀರಾ ಅಲ್ವಾ? ಸೊ ಈ ರೀತಿ ಕಪ್ಪಗಿರುತ್ತೆ, ಒಳಗಡೆ ಅಂತೂ ಒಳ್ಳೆ ಎಂತ ಅಂದರೆ ಟ್ರಾನ್ಸ್ಪರೆಂಟ್ ಹಣ್ಣು. ಆ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಳ್ನೀರಿನ ಗಂಜಿ ಇರುತ್ತಲ್ಲ, ಸೇಮ್ ಆ ಥರ ಇರುತ್ತೆ. ತುಂಬ ಒಳ್ಳೆಯದು. ಎಳ್ನೀರು ಎಷ್ಟು ಒಳ್ಳೆಯದೋ ಅಷ್ಟೇ ಒಳ್ಳೆಯದು ಈ ಹಣ್ಣು. ಸೊ ಬೇಸಿಗೆ ಕಾಲದಲ್ಲಿ ಏನಾದರೂ ನಿಮಗೆ ಈ ಹಣ್ಣು ನಿಮಗೆ ಸಿಕ್ತು ಅಂದರೆ ಇದರಂಥ ಅದ್ಭುತವಾದಂಥ ರುಚಿ ಬೇರೆಲ್ಲೂ ಇಲ್ಲ ಅಂತ ಹೇಳ್ಬೋದು. ಏಕೆಂದರೆ ಒಳಗಡೆ ಜೆಲ್ಲಿ ಥರ ಇರುತ್ತೆ, ಮತ್ತು ಆ ಹಣ್ಣಿನಲ್ಲಿ ಬಾಡಿನ ತಂಪು ಮಾಡುವಂಥ ಪರಿಣಾಮ ತುಂಬ ಜಾಸ್ತಿ ಇರುತ್ತೆ. ಇದಲ್ಲದೆ ಈ ಹಣ್ಣಿನಲ್ಲಿ ಖನಿಜಾಂಶಗಳು, ಪೊಟ್ಯಾಷಿಯಮ್ಮು, ಸೋಡಿಯಂ ಕೂಡ ತುಂಬ ಜಾಸ್ತಿ ಇರುತ್ತೆ, ಮತ್ತು ಬಾಡಿ ಡಿಹೈಡ್ರೇಷನ್ ಆಗೋದಕ್ಕೆ ಬಿಡಲ್ಲ. ನೀವು ಈ ಹಣ್ಣನ್ನು ಪರ್ ಡೇ ಮ್ಯಾಕ್ಸಿಮಮ್ ನೀವು 3 to 4 ಅಷ್ಟೇ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಹೇಳ್ತಾರಲ್ಲ, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್, ಪ್ರೋಟೀನ್ ಕಂಟೆಂಟ್, ವಿಟಮಿನ್ ಎ ಮತ್ತು ಸಿ, ಕೆ ಮತ್ತು B7 ಎಲ್ಲ ಇದೆ, ಮತ್ತು ಐರನ್ ಕಂಟೆಂಟ್ ಕೂಡ ತುಂಬ ಇದೆ. ಹಾಗೆ ಈ ಹಣ್ಣನ್ನು ಏನಾದರೂ ನಿಮಗೆ ಜೀರ್ಣ ಆಗ್ತಾ ಇಲ್ಲ, ಮತ್ತು ಏನಾದರೂ ಮಲಬದ್ಧತೆ ಪ್ರಾಬ್ಲಮ್ ಇದೆ, ಮತ್ತು ಕರಳಿಗೆ ಸಂಬಂಧಪಟ್ಟಂಥ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಕೂಡ ಸೇವಿಸ್ಬೋದು. ಹಾಗೆ ಚರ್ಮದ ಸಮಸ್ಯೆಗಳಿಗೂ ಕೂಡ ತುಂಬ ಒಳ್ಳೆ ಹಣ್ಣು ಅಂತ ಹೇಳ್ಬೋದು. ಏಕೆ ಅಂದರೆ ಇದರಲ್ಲಿ ಫೈಟೋಕೆಮಿಕಲ್ ಇರೋ ಕಾರಣ ಇದು ಚರ್ಮದ ಉರಿಯೂತ ಏನಾದರೂ ಗುಣಲಕ್ಷಣ ಇದ್ದರೆ ಆ ಸಮಸ್ಯೆಯಿಂದ ಕೂಡ ನಿಮ್ಮನ್ನು ಕಾಪಾಡುತ್ತೆ. ಏನಾದರೂ ತುರಿಕೆ ಆ ಥರ ಇದ್ದರೆ, ಮತ್ತು ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ಡಯಟಲ್ಲೂ ಉಪಯೋಗಿಸ್ಬೋದು. ಏಕೆಂದರೆ ಕ್ಯಾಲೋರಿ ತುಂಬ ಜಾಸ್ತಿ ಇರಲ್ಲ, ನೀವು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ಫ್ರೂಟ್ ಅಂದರೆ ತಾಟಿ ಹಣ್ಣು ಅಂತ ಹೇಳ್ತಾರೆ. ಈ ಹಣ್ಣು ಎಲ್ಲಿ ಸಿಕ್ಕಿದ್ರೂ ಮಿಸ್ ಮಾಡದೆ ತಿನ್ನಿ. ಇಂಥ ಒಳ್ಳೆಯ ಆರೋಗ್ಯ ಗುಣಗಳನ್ನು ಹೊಂದಿರುವಂಥ ಹಣ್ಣನ್ನು ನಾವು ಈ ಸಮ್ಮರಲ್ಲಿ ಸೇವನೆ ಮಾಡೋದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಹಾಗೆ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.